ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಅಧ್ಯಾಯವಾಗಿರುವಂತಹ ಮಧ್ಯಯುಗದ ಯುರೋಪ್ ಈ ಪಾಠದಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಜೊತೆಗೆ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗಾಗಿರ್ಬೋದು, PDO, ವಿಲೇಜ್ ಅಕೌಂಟೆಂಟ್, PSI ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ನ ನಾನು ಓದೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಡೈರೆಕ್ಟಾಗಿ ನಾನು ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಸೊ ನೀವು ಗೆಸ್ ಮಾಡಿ. ಓಕೆನಾ? ಸೊ ಮೊದಲನೇ ಒಂದು ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಸೊ ಇತಿಹಾಸಕಾರರು ಯುರೋಪಿನ ಒಂದು ಇತಿಹಾಸವನ್ನು ಪ್ರಾಚೀನ, ಹಾಗೆಯೇ ಮಧ್ಯ ಮತ್ತು ಆಧುನಿಕ ಯುಗ ಅಂತ ಹೇಳಿ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 2 ಅಥವಾ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಎರಡನೇ ಒಂದು ಪ್ರಶ್ನೆ, ಯುರೋಪಿನ ಮಧ್ಯಯುಗದ ಕಾಲಾವಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 1500ರವರೆಗೆ, ಅಂದರೆ 500ರಿಂದ 1500ರವರೆಗೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ಯುರೋಪಿನ ಇತಿಹಾಸದಲ್ಲಿ ಸಾಮಾನ್ಯ ಶಕ 500ರಿಂದ 1500ರವರೆಗಿನ ಕಾಲವನ್ನು ನಾವು ಏನಂತ ಹೇಳಿ ಕರಿತೀವಿ, ಮಧ್ಯಯುಗ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಮಧ್ಯಯುಗದಲ್ಲಿ ಜನರ ಜೀವನದ ಮೇಲೆ ಯಾವುದರ ನಿಯಂತ್ರಣ ಬಿಗಿಯಾಗಿತ್ತು ಅಂತ ಕೇಳಿದ್ದಾರೆ. ಮಧ್ಯಯುಗದಲ್ಲಿ ಜನರ ಒಂದು ಜೀವನದ ಮೇಲೆ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು, ಯಾರ ಒಂದು ನಿಯಂತ್ರಣ ಇತ್ತು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಯ್ಕೆ 3 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚರ್ಚಿನ ಸಾಂಪ್ರದಾಯಿಕ ಚಿಂತನೆ ಅಂತ. ಓಕೆನಾ? ಮಧ್ಯಯುಗದಲ್ಲಿ ಚರ್ಚಿನ ಸಾಂಪ್ರದಾಯಿಕ ಚಿಂತನೆಗಳೇನಿದ್ವು ಜನರ ಜೀವನದ ಮೇಲೆ ಬಿಗಿಯಾಗಿರುವಂತಹ ಒಂದು ಹತೋಟಿಯನ್ನು ಅಥವಾ ಒಂದು ನಿಯಂತ್ರಣವನ್ನು ಹೊಂದಿದ್ವು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯುರೋಪಿನಲ್ಲಿ ಆಧುನಿಕ ಯುಗವು ಯಾವ ಶತಮಾನದಿಂದ ಆರಂಭ ಆಯಿತು ಅಂತ ಕೇಳಿದ್ದಾರೆ. ಎಷ್ಟನೇ ಶತಮಾನದಿಂದ ಆರಂಭ ಆಯಿತು ಅಂತ. ಸೊ ಇದಕ್ಕೆ ಆಪ್ಷನ್ ಸಿ ನೋಡಿ, ಇಲ್ಲಿ 15 ಮತ್ತು 16ನೇ ಶತಮಾನ ಅಂತ. ಸೊ ಈ ಒಂದು ಕಾಲಾವಧಿಯಲ್ಲಿ ಬದಲಾವಣೆಗಳು ಕಂಡು ಬಂದು ಏನಾಗುತ್ತೆ, ಆಧುನಿಕ ಯುಗ ಆರಂಭ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ, ಆಧುನಿಕ ಯುಗದ ಆರಂಭದ ಒಂದು ಮಹತ್ವದ ಐತಿಹಾಸಿಕ ಬೆಳವಣಿಗೆ ಯಾವುದು ಅಂತ ಕೇಳಿದ್ದಾರೆ. ಸೊ ಮಹಾಯುದ್ಧಗಳಿದ್ದಾವೆ, ಪುನರುಜ್ಜೀವನ ಇದೆ, ಕೈಗಾರಿಕಾ ಕ್ರಾಂತಿ ಮತ್ತು ಸಾಮ್ರಾಜ್ಯಶಾಹಿ ಅಂತ ಇದೆ. ಸೊ ಇಲ್ಲಿ ಆಧುನಿಕ ಯುಗದ ಆರಂಭದ ಒಂದು ಮಹತ್ವದ ಬೆಳವಣಿಗೆ ಅಂತ ಬಂದಾಗ ನಾವು ಆಪ್ಷನ್ 2 ಪುನರುಜ್ಜೀವನ ಅಂತ ಹೇಳ್ಬೋದು. ಸೊ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು ಈ ಮೂರು ಆಧುನಿಕ ಯುಗದ ಆರಂಭದ ಒಂದು ಪ್ರಮುಖ ಬೆಳವಣಿಗೆ ಆಗಿದ್ವು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪುನರುಜ್ಜೀವನ ಚಳುವಳಿಯು ಜನರಲ್ಲಿ ಯಾವ ಮನೋಧರ್ಮವನ್ನು ಬೆಳೆಸಿತು ಅಂತ ಇದೆ. ಸೊ ಪುನರುಜ್ಜೀವನ ಚಳುವಳಿ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂತಹ ಮನೋಧರ್ಮವನ್ನು ಬೆಳೆಸಿತು ಅಂತ ಅಂದರೆ ಆಪ್ಷನ್ 2 ಪ್ರಶ್ನಿಸುವ ಮನೋಧರ್ಮ. ಪುನರುಜ್ಜೀವನ ಪರಂಪರಾನುಗತವಾಗಿ ಬಂದಂತಹ ಒಂದು ನಂಬಿಕೆ ಮತ್ತು ಆಚರಣೆಗಳನ್ನು ಕ್ವೆಶ್ಚನ್ ಮಾಡ್ತಕ್ಕಂತಹ ಒಂದು ಮನೋಧರ್ಮವನ್ನು ಜನರಲ್ಲಿ ಬೆಳೆಸುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 16ನೇ ಶತಮಾನದಲ್ಲಿ ಚರ್ಚಿನ ಸಾಂಪ್ರದಾಯಿಕ ನಿಲುವುಗಳ ವಿರುದ್ಧ ನಡೆದ ಆಂದೋಲನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಆಂದೋಲನ ನಡೆಯುತ್ತೆ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ, ಇಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ. ಸೊ ಚರ್ಚಿನ ಸಾಂಪ್ರದಾಯಿಕ ನಿಲುವುಗಳ ವಿರುದ್ಧ ಯುರೋಪ್ನಲ್ಲಿ ಒಂದು ವ್ಯಾಪಕವಾದಂತಹ ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಡೀತವೆ. ಹಾಗಾಗಿ ಆಪ್ಷನ್ ಬಿ ಧಾರ್ಮಿಕ ಸುಧಾರಣಾ ಚಳುವಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ, ಪುನರುಜ್ಜೀವನ ಅಥವಾ ರಿನೆಸಾನ್ಸ್ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಏನು ಪುನರುಜ್ಜೀವನ ಅಥವಾ ರಿನೆಸಾನ್ಸ್ ಅಂದರೆ ಏನು ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ, ಇಲ್ಲಿ ಮರುಹುಟ್ಟು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಪುನರುಜ್ಜೀವನ ಅಂತಂದರೆ ಮರುಹುಟ್ಟು ಅಂತಕ್ಕಂತಹ ಒಂದು ಅರ್ಥ ಬರೋದ್ರಿಂದ ನಾವು ಆಪ್ಷನ್ ಬಿ ಅನ್ನು ಇಲ್ಲಿ ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಹಾಗಾದರೆ ಪುನರುಜ್ಜೀವನ ಕಾಲದ ಒಂದು ಕಾಲಾವಧಿ ಯಾವ ಕಾಲದಲ್ಲಿ ಸಂಭವಿಸ್ತು ಅಂತ ಹೇಳಿದರೆ ಪುನರುಜ್ಜೀವನ ಅಂತಕ್ಕಂಥದ್ದು ಸಾಮಾನ್ಯ ಶಕ 1400ರಿಂದ
1400ರಿಂದ ಸಾಮಾನ್ಯ ಶಕ 1600ರವರೆಗೆ ಏನಾಗುತ್ತೆ, ಈ ಒಂದು ಪುನರುಜ್ಜೀವನ ಕಾಲಾವಧಿ ಆಗಿರುವಂಥದ್ದು. ಸೊ ಯುರೋಪಿನಲ್ಲಿ ಈ ಒಂದು ಪುನರುಜ್ಜೀವನ ಸುಮಾರು 1400ರಿಂದ 1600ರ ಕಾಲಾವಧಿಯಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಈ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶನ್ ಕೂಡ ರೇಸ್ ಆಗುತ್ತೆ ಒಂದು ಲೆಸನ್ನಲ್ಲಿ. ಏನಪ್ಪ ಅಂದರೆ ಪುನರುಜ್ಜೀವನ ಚಳುವಳಿ ಎಲ್ಲಿ ಆರಂಭ ಆಯಿತು, ಮೊದಲಿಂದಾಗಿ ಎಲ್ಲ ಆರಂಭ ಆಯಿತು ಅಂತ. ಸೊ ಈ ಒಂದು ಪುನರುಜ್ಜೀವನ ಚಳುವಳಿ ಅಂತ ಬಂದಾಗ ಮೊದಲು ಆರಂಭ ಆಗಿದ್ದು ಇಟಲಿ ಅನ್ನುವಂತಹ ಒಂದು ದೇಶದಲ್ಲಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಇಟಲಿ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪುನರುಜ್ಜೀವನದ ಮುಖ್ಯ ಲಕ್ಷಣಗಳಲ್ಲಿ ಒಂದಾದ ಮಾನವತಾವಾದ ಅಂದರೆ ಏನು ಅಂತ ಕೇಳಿದ್ದಾರೆ. ಏನು ಮಾನವತಾವಾದ ಅಂತ ಹೇಳಿದ್ರೆ ಅಂತ. ಸೊ ಆಯ್ಕೆಗಳನ್ನ ನೀವು ಓದ್ಕೋತೀರಾ ಅಲ್ಲ? ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2, ಮಾನವನ ಪಾತ್ರವೇ ಎಂಬ ಭಾವನೆ. ಮಾನವನ ಪಾತ್ರವೇ ಪ್ರಧಾನ ಅನ್ನುವಂತಹ ಒಂದು ಭಾವನೆ. ಪುನರುಜ್ಜೀವನದಲ್ಲಿ ಮಾನವತಾವಾದ ಅಂತ ಹೇಳಿದ್ರೆ ಮಾನವನ ಒಂದು ಪಾತ್ರ ಅತಿ ಪ್ರಧಾನ ಅನ್ನುವಂತಹ ಒಂದು ಭಾವನೆ. ಓಕೆ, ಸೊ ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ಮಾನವನ ಪಾತ್ರನೇ ಒಂದು ಮುಖ್ಯ ಅನ್ನುವಂತಹ ಒಂದು ಭಾವನೆಯನ್ನ ಏನಂತ ಹೇಳಿ ಕರಿತಾ ಇದ್ರು, ಮಾನವತಾವಾದ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದಂತಹ ವಿದ್ವಾಂಸರನ್ನ ಏನಂತ ಹೇಳಿ ಕರಿತಾ ಇದ್ರು ಅಂತ. ಸೊ ಏನಂತ ಹೇಳಿ ಕರಿತಾ ಇದ್ರು ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದವ್ರನ್ನ ಅಂತಂದ್ರೆ ನೋಡಿ, ಆಪ್ಷನ್ 2 ಮಾನವಾಸಕ್ತರು ಅಥವಾ ಹ್ಯುಮ್ಯಾನಿಸ್ಟ್ ಅಂತ ಹೇಳಿ ಕರಿತಾ ಇದ್ರು. ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇದ್ದಂತಹ ವಿದ್ವಾಂಸರನ್ನ ಮಾನವಾಸಕ್ತರು ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಪುನರುಜ್ಜೀವನ ಕಾಲದಲ್ಲಿ ಜನರು ಯಾವುದಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ರು ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಪ್ರಸ್ತುತ ಲೌಕಿಕ ಜೀವನಕ್ಕೆ ಇಹಲೋಕ. ಸೊ ಪ್ರಸ್ತುತ ಪುನರುಜ್ಜೀವನ ಕಾಲದಲ್ಲಿ ಪರಲೋಕದ ಚಿಂತನೆಯನ್ನು ಬಿಟ್ಟು ಪ್ರೆಸೆಂಟ್ ನಾವು ಇವಾಗ ಬದುಕಿರಬೇಕಾದ್ರೆ ಮತ್ತೆ ಇಹಲೋಕಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ರು ಪುನರುಜ್ಜೀವನ ಕಾಲದಲ್ಲಿ ಜನರು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪುನರುಜ್ಜೀವನ ಕಾಲದ ಸಾಹಿತ್ಯ ಯಾವ ಭಾಷೆಗಳಲ್ಲಿ ರಚನೆಯಾಯಿತು ಅಂತ ಕೇಳಿದ್ದಾರೆ. ಯಾವ ಭಾಷೆಗಳಲ್ಲಿ ರಚನೆ ಆಗಿತ್ತು ಅಂತ. ಸೊ ಇಲ್ಲಿ ಗ್ರೀಕ್ ಕೊಟ್ಟಿದ್ದಾರೆ, ಲ್ಯಾಟಿನ್ ಇದೆ, ಸ್ಥಳೀಯ ಭಾಷೆ ಇದೆ, ಸಂಸ್ಕೃತ ಇದೆ. ಸೊ ಪುನರುಜ್ಜೀವನ ಕಾಲದ ಸಾಹಿತ್ಯ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಸ್ಥಳೀಯ ಭಾಷೆನಲ್ಲೇ ಏನಾಗಿರುವಂಥದ್ದು ರಚನೆ ಆಗಿರುವಂಥದ್ದು. ಸೊ ಪುನರುಜ್ಜೀವನ ಕಾಲದಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಬದಲಿಗೆ ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆ ಆಗ್ತಾ ಇದ್ವು. ಹಾಗಾಗಿ ಆಪ್ಷನ್ ಸಿ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 1453ರಲ್ಲಿ ಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡ್ರು ಅಂತ ಕೇಳಿದ್ದಾರೆ. ಯಾವ ನಗರವನ್ನು ವಶಪಡಿಸಿಕೊಂಡ್ರು ನೋಡಿ, ರೋಮ್, ಲಂಡನ್, ಕಾನ್ಸ್ಟಾಂಟಿನೋಪಲ್ ಹಾಗೇನೆ ಪ್ಯಾರಿಸ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು, ಆಪ್ಷನ್ ಸಿ ಅಥವಾ 3ನೇ ಒಂದು ಆಪ್ಷನ್ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಆನ್ಸರ್ ಆಗುತ್ತೆ. 1453ರಲ್ಲಿ ಇಲ್ಲೇ ಇದೆ, ಟರ್ಕರ ಸುಲ್ತಾನ ಮೊಹಮ್ಮದ್ ಏನಿದ್ದಾನೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾನೆ. ಹಾಗಾಗಿ ಆಪ್ಷನ್ ಸಿ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲ್ ನಗರದ ಇಂದಿನ ಹೆಸರು ಏನು ಅಂದರೆ ಏನು ಕಾನ್ಸ್ಟಾಂಟಿನೋಪಲ್ ಅಂತ ಮುಂಚೆ ಹೇಳ್ತಾ ಇದ್ವಿ, ಪ್ರೆಸೆಂಟ್ ಇವಾಗ ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ. ಸೊ ಆನ್ಸರ್ ಬಂದ್ಬಿಟ್ಟಿದ್ದಕ್ಕೆ ಆಪ್ಷನ್ ಸಿ ಇಸ್ತಾನ್ಬುಲ್ ಅಂತ ಹೇಳಿ ಕರಿತೀವಿ. ಕಾನ್ಸ್ಟಾಂಟಿನೋಪಲ್ ನಗರವನ್ನ ಇವಾಗ ನಾವು ಪ್ರೆಸೆಂಟ್ ಆಗಿ ಇಸ್ತಾನ್ಬುಲ್ ಅಂತ ಹೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ, ಮುದ್ರಣ ಯಂತ್ರವನ್ನು ಕಂಡು ಹಿಡಿದಿದ್ದು ಯಾರು ಅಂತ ಕೇಳಿದ್ದಾರೆ. ಯಾರು ಈ ಒಂದು ಮುದ್ರಣ ಯಂತ್ರವನ್ನು ಕಂಡು ಹಿಡಿದಿದ್ದು ಅಂತ. ಸೊ ಇಲ್ಲಿ ಆಪ್ಷನ್ ಸಿ ನೋಡಿ, ಇಲ್ಲಿ ಜಾನ್ ಗುಟೆನ್ಬರ್ಗ್. ಇವನು ಜಾನ್ ಗುಟೆನ್ಬರ್ಗ್ ಬಂದ್ಬಿಟ್ಟು ಜರ್ಮನಿ ದೇಶದವರಾಗಿರ್ತಾರೆ. ಜರ್ಮನಿ ದೇಶದ ಜಾನ್ ಗುಟೆನ್ಬರ್ಗ್ ಅನ್ನುವರು ಮುದ್ರಣ ಯಂತ್ರವನ್ನು ಕಂಡು ಹಿಡಿತಾರೆ ಮೊದಲನೇ ಬಾರಿಗೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ, ಮುದ್ರಣ ಯಂತ್ರದ ಸಹಾಯದಿಂದ 1 ವರ್ಷದಲ್ಲಿ ಎಷ್ಟು ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ 2 ನೋಡಿ, 2000 ಸಾರಿ ಆಪ್ಷನ್ 3 24,000 ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುದ್ರಣ ಯಂತ್ರದ ಸಹಾಯದಿಂದ ವರ್ಷವೊಂದರಲ್ಲಿ ಅಂದರೆ ಒಂದು ವರ್ಷದಲ್ಲಿ ಪುಸ್ತಕದ ಸುಮಾರು 24,000 ಪ್ರತಿಗಳನ್ನು ಕಾಪಿಯನ್ನು ಅವರು ಪ್ರಿಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಆಪ್ಷನ್ 3 24,000 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಕ್ವೆಶನ್ ಏನಿತ್ತು, ಮುದ್ರಣ ಯಂತ್ರವನ್ನು ಕಂಡುಹಿಡಿದಿದ್ದು ಯಾರು ಅಂತ. ಈ ಕ್ವೆಶನ್ ಏನಿದೆ, ಸುಧಾರಿತ ಮುದ್ರಣ ಯಂತ್ರವನ್ನು ಯಾರು ಸ್ಥಾಪಿಸಿದ್ರು ಅಂತ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ವಿಲಿಯಂ ಕ್ಯಾಕ್ಸ್ಟನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಎಷ್ಟರಲ್ಲಿ ಅಂದರೆ 1477ರಲ್ಲಿ. ಓಕೆ, ವಿಲಿಯಂ ಕ್ಯಾಕ್ಸ್ಟನ್ ಸಾಮಾನ್ಯ ಶಕ 1477ರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ಸ್ಥಾಪಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ವಿಲಿಯಂ ಕ್ಯಾಕ್ಸ್ಟನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುದ್ರಣ ಯಂತ್ರದ ಬಂದ ಮೇಲೆ ಏನಾಗುತ್ತೆ, ಪುಸ್ತಕಗಳ ಬೆಲೆ ಕಡಿಮೆ ಆಗುತ್ತೆ. ಸೊ ಮುದ್ರಿತ ಪುಸ್ತಕಗಳ ಸಂಖ್ಯೆ ಹೆಚ್ಚಾದ ಹಾಗೆ ಅವುಗಳ ಬೆಲೆನೂ ಕೂಡ ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಓಕೆ, ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ, ದ ಡಿವೈನ್ ಕಾಮಿಡಿ ಎಂಬ ಮಹಾಕಾವ್ಯವನ್ನು ಬರೆದಿದ್ದು ಯಾರು ಅಂತ ಕೇಳಿದ್ದಾರೆ. ಯಾರು ಡಿವೈನ್ ಕಾಮಿಡಿ ಪುಸ್ತಕವನ್ನು ಬರೆದಿದ್ದು ಅಂತ. ಸೊ ಇಲ್ಲಿ ಪ್ರಶ್ನೆಗೆ ಆಪ್ಷನ್ ಬಿ ಡಾಂಟೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ದ ಡಿವೈನ್ ಕಾಮಿಡಿ ಡಾಂಟೆ ಬರೆದಿರೋವಂಥದ್ದು. ಡಾಂಟೆ ಬಂದ್ಬಿಟ್ಟು ಇಟಲಿಯ ಮಹಾಕವಿ ಆಗಿರ್ತಾರೆ. ಸೊ ಇದು ಡಿವೈನ್ ಕಾಮಿಡಿ ಡಾಂಟೆಯ ಕೃತಿ ಅಂತ ಹೇಳ್ಬೋದು, ಅಥವಾ ಮಹಾಕಾವ್ಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 19ನೇ ಪ್ರಶ್ನೆ, ಡೆಕಮರೂನ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಯಾರು ಡೆಕಮರೂನ್ ಕೃತಿಯನ್ನು ಬರೆದಿದ್ದು ಅಂತ. ಸೊ ಇಲ್ಲಿ ಸರ್ವಾಂಟೆ, ಜಾನ್ ಹಸ್, ಬೊಕಾಶಿಯೋ, ಪೆಟ್ರಾರ್ಕ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ನೋಡಿಲಿ, ಬೊಕಾಶಿಯೋ ಅನ್ನೋದು ಡೆಕಮರೂನ್ ಕೃತಿಯನ್ನು ಬರೆದಿರ್ತಕ್ಕಂತಹ ಕರ್ತೃ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಸೊ ಬೊಕಾಶಿಯೋ ಅನ್ನುವಂಥವನು ಕುಶಲ ಕಥೆಗಾರನಾಗಿರ್ತಾರೆ. ಸೊ ಡೆಕಮರೂನ್ ಅನ್ನುವಂತಹ ಒಂದು ಶ್ರೇಷ್ಠ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಬೊಕಾಶಿಯೋ. ಓಕೆ, ಇಲ್ಲಿ ಸರ್ವಾಂಟೆ ಅಂತ ಏನು ಕೊಟ್ಟಿದ್ದಾರೆ, ಮೊದಲನೇ ಆಪ್ಷನ್ ನೋಡಿರಿ. ಸರ್ವಾಂಟೆ ಅನ್ನೋರು ಡಾನ್ ಕಿ ಹೋಟೆ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಈ ಒಂದು ಕೃತಿ ಏನಿದೆಯಲ್ಲ, ಮಧ್ಯಯುಗದ ಸರದಾರರನ್ನು ಗೇಲಿ ಮಾಡಿದಂತಹ ಒಂದು ಕೃತಿ ಅಂತ ಹೇಳ್ಬೋದು. ಸ್ಪೇನ್ ದೇಶದ ಸಾಹಿತಿ ಆಗಿರುವಂತಹ ಸರ್ವಾಂಟೆ ತನ್ನ ಒಂದು ಡಾನ್ ಕಿ ಹೋಟೆ ಕೃತಿಯಲ್ಲಿ ಮಧ್ಯಯುಗದ ಸರದಾರನನ್ನು ಗೇಲಿ ಮಾಡಿರ್ತಾರೆ. ಓಕೆ, ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ ನೋಡಿ, ರೋಮಿಯೋ ಜೂಲಿಯೆಟ್ ಮತ್ತು ಮ್ಯಾಕ್ಬೆತ್ ನಾಟಕಗಳನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಡಾಂಟೆ, ಶೇಕ್ಸ್ಪಿಯರ್, ಕಾಳಿದಾಸ, ಸರ್ವಾಂಟೆ ಅಂತ ಇದೆ. ಸೊ ಡಾಂಟೆ ಅಂತೂ ಅಲ್ಲ, ಸರ್ವಾಂಟೆ ಕೂಡ ಅಲ್ಲ. ರೋಮಿಯೋ ಜೂಲಿಯೆಟ್ ಮತ್ತು ಮ್ಯಾಕ್ಬೆತ್ ಅಂತಕ್ಕಂತಹ ಈ ಎರಡೂ ನಾಟಕಗಳನ್ನು ಆಪ್ಷನ್ 2 ಶೇಕ್ಸ್ಪಿಯರ್ ಬರೆಯುವಂಥದ್ದು. ಓಕೆ, ಸೊ ಇದು ಎರಡು ಅವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ನಾಟಕಗಳಾಗಿರ್ತವೆ. ಹಾಗಾಗಿ ಆಪ್ಷನ್ 2 ಶೇಕ್ಸ್ಪಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್. ಸೊ ಈ ಒಂದು ಪಾಠದಲ್ಲಿ ನಾವು ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಯಾವ ರೀತಿ ತೆಗಿಬೋದು ಅನ್ನೋದನ್ನು ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಅಸರ್ಷನ್ ಆ್ಯಂಡ್ ರೀಸನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಸರ್ಷನ್ ನೋಡಿ, ಪುನರುಜ್ಜೀವನ ಕಾಲದಲ್ಲಿ ಇಹಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ಮೂಡಿತು ಅಂತ ಇದೆ. ಸೊ ರೀಸನ್ ಅದಕ್ಕೆ ಈ ಕಾಲದಲ್ಲಿ ಸ್ವರ್ಗ, ನರಕ ಮತ್ತು ಪರಲೋಕದ ಚಿಂತನೆಯನ್ನು ಪೂರ್ಣವಾಗಿ ಬಿಟ್ಟು ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತು ನೀಡಲಾಯಿತು ಅಂತ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಅಂತ ನೋಡಿದ್ರೆ ಆಪ್ಷನ್ 1 ನೋಡಿ, ಇಲ್ಲಿ ಎ ಆ್ಯಂಡ್ ಆರ್ ಎರಡೂ ಕೂಡ ಕರೆಕ್ಟ್ ಆಗಿದೆ. ಮತ್ತು ಆರ್ ಏನಿದೆ ಎಗೆ ಸರಿಯಾದ ಒಂದು ವಿವರಣೆ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ, ಪುನರುಜ್ಜೀವನ ಏನಿದೆ ಜನರ ಒಂದು ಮನೋಭಾವವನ್ನು ಬದಲಾಯಿಸುತ್ತೆ. ಪರಲೋಕದ ಚಿಂತನೆಗಿಂತ ಮನುಷ್ಯನ ಪ್ರಸ್ತುತ ಜೀವನ, ಪ್ರೆಸೆಂಟ್ ಏನು ಜೀವಿಸ್ತಾ ಇದ್ದಾರೆ, ಮತ್ತು ಇಹಲೋಕದ ಸುಖಕ್ಕೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು. ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಎರಡನೇದು ನೋಡಿ, ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಏನಿದೆ ಪುನರುಜ್ಜೀವನಕ್ಕೆ ಪ್ರೇರಣೆಯನ್ನು ನೀಡಿತು ಅಂತ. ಸೊ ರೀಸನ್ ಏನು ಕೊಟ್ಟಿದ್ದಾರೆ, ಟರ್ಕರ ಭೀತಿಯಿಂದ ವಿದ್ವಾಂಸರು ತಮ್ಮ ಅಮೂಲ್ಯ ಗ್ರಂಥಗಳೊಂದಿಗೆ ಇಟಲಿಗೆ ವಲಸೆ ಬಂದು ಪ್ರಾಚೀನ ಜ್ಞಾನ ಪ್ರಸಾರ ಮಾಡಿದ್ರು ಅಂತ. ಸೊ ಇಲ್ಲಿ ಹಾಗಾದರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಬೋದು. ಎಸ್, ನಾವು ಆಯ್ಕೆ 1ನೇ ಸೆಲೆಕ್ಟ್ ಮಾಡ್ಬೋದು. ಎ ಆ್ಯಂಡ್ ಆರ್ ಎರಡು ಕೂಡ ಕರೆಕ್ಟು. ಮಾತ್ರ ಇದು ಏನು ಆರ್ ಏನಿದೆ ಅಲ್ಲ, ಎಗೆ ಸರಿಯಾದ ವಿವರಣೆ ಅಂತ. ಹೇಗೆ ಅಂತ ಹೇಳಿದ್ರೆ, ಟರ್ಕರ್ ಏನಿದ್ದಾರೆ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಂಡಾಗ ಅಲ್ಲಿ ಇದ್ದಂತಹ ಜ್ಞಾನಿಗಳು ಇಟಲಿಗೆ ಪಲಾಯನ ಮಾಡ್ತಾರೆ. ಸೊ ಇದು ಅಲ್ಲಿ ಜ್ಞಾನದ ಒಂದು ಮರುಹುಟ್ಟು ಅಥವಾ ಪುನರುಜ್ಜೀವನಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಅಸರ್ಷನ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. 3ನೇದು, ಮುದ್ರಣ ಯಂತ್ರದ ಶೋಧವು ಜ್ಞಾನ ಪ್ರಸಾರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು ಅಂತ ಇದೆ. ಇನ್ನು ಕಾರಣ ಏನು ಕೊಟ್ಟಿದ್ದಾರೆ, ಮುದ್ರಿತ ಪುಸ್ತಕಗಳ ಬೆಲೆ ಹೆಚ್ಚಾದ ಕಾರಣ ಸಾಮಾನ್ಯ ಜನರಿಗೆ ಅವು ಲಭ್ಯವಾಗಲಿಲ್ಲ ಅಂತ.
ಸೊ ಇದೆರಡರಲ್ಲಿ ಯಾವುದು ಕರೆಕ್ಟ್ ಯಾವುದು ರೈಟ್ ಅಂತ ನೋಡೋದಾದರೆ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋತೀವಿ. ಯಾಕಂದರೆ ಎ ಸತ್ಯ ಆರ್ ಅಸತ್ಯ ಅಂತ. ಎ ಏನು ಕೊಟ್ಟಿದ್ದಾರೆ, ಮುದ್ರಣ ಯಂತ್ರದ ಶೋಧ ಜ್ಞಾನ ಪ್ರಸಾರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತ್ತು. ಹೌದು, ಕರೆಕ್ಟ್. ಬಟ್ ರೀಸನ್ ಅದು ಕೊಟ್ಟಿರೋದು ರಾಂಗ್ ರೀಸನ್. ಯಾಕೆ ರಾಂಗ್ ರೀಸನ್ ಅಂದರೆ ಮುದ್ರಿತ ಪುಸ್ತಕಗಳ ಬೆಲೆ ಯಾವ ಕಾರಣಕ್ಕೂ ಮುದ್ರಿತ ಪುಸ್ತಕಗಳ ಬೆಲೆ ಹೆಚ್ಚಾಗಲಿಲ್ಲ. ಸೊ ಮುದ್ರಣ ಯಂತ್ರದ ಸಹಾಯದಿಂದ ವರ್ಷಕ್ಕೆ ಅವರು ಎಷ್ಟು ಬುಕ್ಸ್ನ ಪ್ರಿಂಟ್ ಮಾಡ್ತಾ ಇದ್ರು, 24,000 ಪುಸ್ತಕಗಳನ್ನ ಪ್ರಿಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ಅವು ಕೈಗೆಟಕುವ ಬೆಲೆನಲ್ಲೇ ಸಿಗ್ತಾ ಇತ್ತು. ಸೊ ಹಾಗಾಗಿ ಪುಸ್ತಕಗಳು ಸುಲಭವಾಗಿ ದೊರೀತಾ ಇದ್ವು. ಸೊ ಆಪ್ಷನ್ ಸಿ ಏನಿದೆ, ಎ ಸತ್ಯ ಆರ್ ಅಸತ್ಯ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟು 4ನೇ ಒಂದು ಪ್ರಶ್ನೆ. ಅಜರ್ಷನಲ್ಲಿ ಗೆಲಿಲಿಯೋನನ್ನ ಚರ್ಚಿನ ನ್ಯಾಯಾಲಯವು ಬಂಧಿಸಿ ವಿಚಾರಣೆಗೆ ಒಳಪಡಿಸಿತು ಅಂತ ಇದೆ. ಕಾರಣ ಏನು ಕೊಟ್ಟಿದ್ದಾರೆ, ಗೆಲಿಲಿಯೋ ಸೂರ್ಯ ಕೇಂದ್ರಿತವಾದವನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಾನೆ. ಇದು ಏನಾಗಿತ್ತು, ಚರ್ಚಿನ ಸಾಂಪ್ರದಾಯಿಕ ನಂಬಿಕೆಗೆ ವಿರುದ್ಧವಾಗಿತ್ತು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ನೋಡೋದಿದ್ರೆ ನಾವು ಆಪ್ಷನ್ ಎನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎ ಮತ್ತು ಆರ್ ಅಂದರೆ ಅಜರ್ಷನ್ ಆ್ಯಂಡ್ ರೀಸನ್ ಎರಡು ಕೂಡ ಕರೆಕ್ಟು. ಸೊ ಭೂಮಿಯೇ ಕೇಂದ್ರ ಅನ್ನುವಂತಹ ಚರ್ಚಿನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಏನು ಮಾಡ್ತಾನೆ, ಗೆಲಿಲಿಯೋ ದೂರದರ್ಶಕದ ಮೂಲಕ ಸೂರ್ಯ ಕೇಂದ್ರಿತ ವಾದವನ್ನು ಬೆಂಬಲಿಸ್ತಾನೆ. ಇದರಿಂದ ಚರ್ಚ್ ಅವನನ್ನ ಶಿಕ್ಷೆಗೆ ಒಳಪಡಿಸುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ 5ನೇ ಒಂದು ಪ್ರತಿಪಾದನೆ ನೋಡಿ. ಇಲ್ಲಿ ಲಿಯಾನಾರ್ಡೋ ಡಾವಿಂಚಿಯನ್ನ ಬಹುಮುಖ ಪ್ರತಿಭೆಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಅಂತ ಇದೆ. ರೀಸನ್ ಯಾಕೆ, ಅವನು ಕೇವಲ ಚಿತ್ರಕಲೆಯಲ್ಲಿ ಮಾತ್ರ ಪರಿಣಿತಿಯನ್ನು ಹೊಂದಿದ್ದ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಎ ಸತ್ಯ ಆರ್ ಅಸತ್ಯ ಅಂತ. ಅಂದರೆ ಇನ್ನು ಅಜರ್ಷನ್ ಕರೆಕ್ಟು, ರೀಸನ್ ರಾಂಗ್. ಸೊ ಲಿಯಾನಾರ್ಡೋ ಡಾವಿಂಚಿ ಚಿತ್ರಕಾರ ಮಾತ್ರ ಅಲ್ಲ, ಅವನೊಬ್ಬ ಶಿಲ್ಪಿ ಆಗಿರ್ತಾನೆ, ಸೈಂಟಿಸ್ಟ್ ಆಗಿರ್ತಾನೆ, ಇಂಜಿನಿಯರ್ ಆಗಿರ್ತಾನೆ, ವಾಸ್ತುಶಿಲ್ಪಿ ಮತ್ತು ಗಣಿತಶಾಸ್ತ್ರಜ್ಞ ಕೂಡ ಆಗಿರ್ತಾನೆ. ಸೊ ಅಷ್ಟು ಮಾತ್ರ ಅಲ್ಲದೆ ಲಿಯಾನಾರ್ಡೋ ಡಾವಿಂಚಿ ಹಾರುವ ಯಂತ್ರ ಮತ್ತು ಸಬ್ಮೆರಿನ್ಗಳ ಒಂದು ವಿನ್ಯಾಸವನ್ನು ಕೂಡ ಮಾಡಿರ್ತಾನೆ. ಇಲ್ಲಿ ರೀಸನ್ ಏನು ಕೊಟ್ಟಿದ್ದಾರೆ, ಚಿತ್ರಕಲೆಯಲ್ಲಿ ಮಾತ್ರ ಪರಿಣಿತಿಯನ್ನು ಹೊಂದಿದ್ದ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ನಾವು ಆಪ್ಷನ್ ಸಿ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಧ್ಯಯುಗದ ಯುರೋಪ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಇದಿಷ್ಟೇ ಅಲ್ಲ, ಇನ್ನು ಮುಂದುವರೆದ ಭಾಗ ಕೂಡ ಇದೆ. ನಾನು ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.